ವಿದ್ಯಾರ್ಥಿಗಳೇ ಗಣಿತ ಮಾಡ್ರಿ, ಇದನ್ನು ಮಾಡಿದ್ರಿ ಅಂದ್ರೆ ನಿಮಗೆ ತಿಳಿತದ, ಚಂದಂಗೆ ತಿಳ್ಕೊರಿ. ಇದನ್ನು ಭಾಳ ಚಲೋ ಅದ ಗಣಿತ. ಇದು ವಿಚಾರ ಮಾಡಿ ಮಾಡೋದದ ಗಣಿತ. ನೋಡ್ರಿ, ಟೈಮ್ ಕೊಟ್ಟ ಚಂದಂಗೆ ಬಿಡಿಸ್ರಿ. ಓದಿರಿ, ಅದನ್ನು ಓದಿದ್ರಿ ಅಂದ್ರೆ ನಿಮ್ಗೆ ಗೊತ್ತಾಗ್ತದೆ. ಆಯ್ತಲ್ಲ ಮಾಡೋದು. ನಾವು ಇಲ್ಲಿ ಒಂದು ವಿಮಾನ ಗಂಟೆಗೆ 500 ಕಿಮಿ ವೇಗದಲ್ಲಿ 3 ಗಂಟೆಗಳ ಕಾಲ, ಅಂದ್ರೆ 3 ಗಂಟೆಯಲ್ಲಿ ಚಲಿಸಿದ ದೂರ ತಗೋಬೇಕು ಮೊದಲು. ನೋಡ್ರಿ, 3 ಗಂಟೆಗಳಲ್ಲಿ 3 ಗಂಟೆಗೆ ಕ್ರಮಿಸಿದ ದೂರ ಬರೋಬ್ಬರಿ 1 ಗಂಟೆಗೆ ಎಷ್ಟದ? 500 ಅದ. ಆಮೇಲೆ 3 ಗಂಟೆ ಕ್ರಮಿಸದ ಅಂದ್ರೆ ಎಷ್ಟಾಯ್ತು? 1500 ಕಿಮಿ ಆಯ್ತು. ನೋಡ್ರಿ, 3 ಗಂಟೆ ಅಂದ್ರೆ 1500 ಕಿಮಿ ಆಯ್ತು. 3 ಗಂಟೆ ಹೋಗ್ಯದ. 600 ಕಿಮಿ ವೇಗದಲ್ಲಿ 2 ಗಂಟೆಗಳ ಕಾಲ. ನೋಡ್ರಿ, 2 ಗಂಟೆಗಳಲ್ಲಿ ಕ್ರಮಿಸಿದ ದೂರ ಬರೋಬ್ಬರಿ ಎಷ್ಟು? 600 ಗುಂಡ್ಲೆ 2 ಗಂಟೆ ಬರೋಬ್ಬರಿ 1200 ಕಿಮಿ. 1200 ಕಿಮಿ. ಇದು ನೋಡ್ರಿ, ಸರಿಯಾಗಿ ಅರ್ಥ ಮಾಡ್ಕೊ. ವ್ಯವಹಾರಿಕ ಲೆಕ್ಕ ಅಂತಾರೆ ನೋಡ್ರಿ, ಕಿಮಿ. ಆಮೇಲೆ ಮುಂದೆ ಏನಾಗ್ಯದ? ಗಂಟೆಗೆ 300 ಕಿಮಿ ವೇಗದಲ್ಲಿ. ಗಂಟೆಗೆ ಅಂದಾಗ ನೀವು ಎಷ್ಟು ಹಚ್ಕೋತಿರ್ಲ? 1 ಗಂಟೆಗೆ ಕ್ರಮಿಸಿದ ದೂರ ಬರೋಬ್ಬರಿ ಎಷ್ಟು? 1 ಗಂಟೆಯಲ್ಲಿ 300 ಕಿಮಿ. ಏನು, 1 ಗಂಟೆ ಅಂದ್ರೆ 300 ಕಿಮಿ ಹಚ್ಚಿಬಿಟ್ರಿ, ಮುಗೀತು. ಕ್ರಮಿಸಿದ ಒಟ್ಟು ದೂರ ಬರೋಬ್ಬರಿ 1500 ಕಿಮಿ ಪ್ಲಸ್ 1200 ಕಿಮಿ ಪ್ಲಸ್ 300 ಕಿಮಿ ಈಕ್ವಲ್ ಟು ಪೂಜೆ 5 1 5 10 1 ಬರೋಬ್ಬರಿ 3000 ಕಿಮಿ. 3000 ಕಿಮಿ ಎಲ್ಲದ ನೋಡ್ರಿ ಉತ್ತರ ಸಂಖ್ಯೆ. 3000 ಕಿಮಿ ಉತ್ತರ ಸಂಖ್ಯೆ ಬಿ. ಏಕ್ದಮ್ ಸರಳ ವ್ಯವಹಾರಿಕ ಲೆಕ್ಕದ. ಹೆಂಗೆ ಹಚ್ಕೋಬೇಕು, ನೀವು ಗುಣಾಕಾರ ಹೆಂಗೆ ಮಾಡಬೇಕು ನೋಡ್ರಿ. ಒಂದು ವಿಮಾನ ಗಂಟೆಗೆ 500 ಕಿಮಿ ವೇಗದಲ್ಲಿ 3 ಗಂಟೆಗೆ ಕ್ರಮಿಸಿದ ದೂರ ತಕ್ಕೋಬೇಕು. 500 ಗುಂಡ್ಲೆ 3 1500 ಆಯ್ತು. ಇದನ್ನು ಗುಣಾಕಾರ ಮಾಡ್ತಾನೋ ಇಲ್ಲೋ? ಒಳಗೊಬ್ಬೊಬ್ರು 500 600 300 6 5 11 1 3 1400 5 ನೋಡ್ರಿ. 840 ಏನೋ ಇಟ್ಟಿರ್ತಾರ ಅವ್ರು, ಹೆಂಗಾರೆ ಮಾಡಿರ್ತಾರ ಅವ್ರು. ಉತ್ತರಗಳು ನೀವು ತಪ್ಪು ಮಾಡಿದ್ರೆ ಉತ್ತರ ಬರಂಗೆ ಇಟ್ಟಿರ್ತಾರ ಅವರು. 3 ಗಂಟೆಗಳಲ್ಲಿ ಕ್ರಮಿಸಿದ ದೂರ ಬರೋಬ್ಬರಿ 500 ಗುಂಡ್ಲೆ 3 1500. 2 ಗಂಟೆಗಳಲ್ಲಿ ಕ್ರಮಿಸಿದ ದೂರ ಬರೋಬ್ಬರಿ 600 ಗುಂಡ್ಲೆ 2 1200 ಕಿಮಿ. ಮುಂದಿನ 300 ಏನೇನ ವೇಗದಲ್ಲಿ 1 ಗಂಟೆ ಹಾರಿ ಇಳಿಯುತ್ತಾರೆ. 1 ಗಂಟೆ ಹಾರಿ ಅದಾದ್ರೆ 1 ಗಂಟೆಯಲ್ಲಿ ಕ್ರಮಿಸಿದ ದೂರ ಬರೋಬ್ಬರಿ 300 ಕಿಲೋಮೀಟರ್. ಹಂಗಾರೆ ಅದು ಕ್ರಮಿಸಿದ ಒಟ್ಟು ದೂರ ಎಷ್ಟಾಯ್ತು? ಕ್ರಮಿಸಿದ ಒಟ್ಟು ದೂರ ಸರಿಯಾಗಿ ಹಿಂಗೆ ಇಟ್ಕೊಂಡು ಏನು ಕ್ರಮಿಸಿದ ಒಟ್ಟು ದೂರ ಬರೋಬ್ಬರಿ ಏನು ಮಾಡಬೇಕು? ಅವೆಲ್ಲ 3 ಕೂಡಿಸ್ಬಿಡ್ಬೇಕು. 1 2 3 ಕೂಡಿಸಿದಾಗ 3000 ಕಿಲೋಮೀಟರ್ ಆಯ್ತು. ಉತ್ತರ ಸಂಖ್ಯೆ ಬಿ. ಹಿಂಗೆ ತಿಳ್ಕೊಂಡು ಲೆಕ್ಕ ಮಾಡಿಬಿಡ್ರಿ. ನೋಡ್ರಿ ಎಷ್ಟು ಆಗ್ತಾರೆ. ಇದೇನು ಹೇಳೋದು ಬೇಡ. ಮತ್ತು ಮುಂದಿನ ಮಾದರಿ ಕೊಟ್ಟರೆ ಸೇಮ್ ಬರ್ತದದು. ಚೆಂದಾಗಿ ನೋಡ್ಕೋತ ಬರ್ರಿ ಗಣಿತಗಳನ್ನು.